ಸಚಿವ ಯುಟಿ ಖಾದರ್ ಅವರು ಕೂಡ ಪ್ರಬಲ ಖಾತೆಯ ನಿರೀಕ್ಷೆಯಲ್ಲಿದ್ದಾರೆ. ಈ ಬೆನ್ನಲ್ಲೇ ಮುಸ್ಲಿಂ ಸಮುದಾಯದ ಪೈಪೋಟಿ ಅಂದ್ರೆ ಸಮುದಾಯದ ನಾಯಕರ ಪೈಪೋಟಿಗೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಪಕ್ಷದಲ್ಲಿ ನಿಷ್ಠೆಯಲ್ಲಿದ್ದವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನು ಹೇಳಿದ್ರು. ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಅಂದ್ರು. ಇಲ್ಲೂ ಎಚ್ಚರಿಕೆಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಏನಾಗಿದೆ ಅನ್ನೋದನ್ನ ನಾನು ಗಮನಿಸಿಲ್ಲ. ಇದು ಯುಟಿ ಖಾದರ್ ಅವರ ಪ್ರತಿಕ್ರಿಯೆ. ಇಡೀ ಪಾರ್ಟಿ ಗಮನಿಸಿದೆ, ಬಟ್ ಯುಟಿ ಖಾದರ್ ಅವರು ಗಮನಿಸಿಲ್ವಂತೆ. ಜಮೀರ್ ಅಹಮದ್ ಪಕ್ಷ ನಿಷ್ಠೆಯಲ್ಲಿದ್ದಾರೆ, ವರಿಷ್ಠರು ಆ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ ಅಂತ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಸೇಫ್ ಗೇಮ್ ಅನ್ನು ಆಡಿದ್ದಾರೆ. ಅಹಮದ್ ಅವರನ್ನ ಮೊದಲ ಪಟ್ಟಿಯಲ್ಲಿ ಹೆಸರಿರಲಿಲ್ಲ, ನಿರೀಕ್ಷೆಗಳಿತ್ತು. ಒಂದು ಆಡಿಯೋ ವೈರಲ್ ಆದ ಸಂದರ್ಭದಿಂದ ಅವರ ಹೆಸರು ಎಲ್ಲೋ ಬಿಟ್ಟಿದೆ ಅಂತ ಹೇಳಲಾಗ್ತಿದೆ ಸರ್. ಅದು ನನಗೆ ವಿಚಾರ ಗೊತ್ತಿಲ್ಲ. ಅದು ಪಕ್ಷ ತಗೊಂಡಂಥ ತೀರ್ಮಾನ. ಇದಕ್ಕೆ ಪಕ್ಷ ಅದನ್ನು ನೋಡಿಕೊಳ್ತದೆ. ಆಗ ನಾನು ಸ್ಪೀಕರ್ ಆಗಿದ್ದೇನೆ, ರಾಜಕೀಯವಾಗಿ ನಾನೇನು ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಸರ್ವನು ಕೂಡ ಅದರ ಹಂತದಲ್ಲೇ ಖಂಡಿತವಾಗಿ ಗುರುತಿಸ್ತದೆ. ಪಕ್ಷ ನಿಷ್ಠೆ ಮತ್ತು ಬಹುಶಃ ನಮ್ಮ ತಾಳ್ಮೆ ಮತ್ತು ನಮ್ಮ ಕೆಲಸ, ಈ ಮೂರು ನಮ್ಮಲ್ಲಿದ್ದರೆ ಒಂದಲ್ಲೊಂದು ದಿವಸ ನಮ್ಮ ಪಕ್ಷ ಅದು ಗುರುತಿಸ್ತಂತ ಹೇಳಿ ನಾನು ಅದಕ್ಕೆ ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.